ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ಬಂದು ಹಳ್ಳಿ ಕಡೆ ತುಂಬ ಫೇವ್ರೇಟ್ ಆ್ಯಂಡ್ ತುಂಬ ಇಷ್ಟಪಡುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಬಂದು ಹುರುಳಿಕಾಳು ಬಸ್ಸಾಂಬಾರು. ಇದನ್ನು ತುಂಬ ಜನ ಇಷ್ಟಪಡ್ತಾರೆ. ಸಾಂಬಾರು ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಸಾಂಬಾರು ಕಾಳು ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡ್ತಾರಲ್ಲ, ಅದಂತೂ ತುಂಬ ಇಷ್ಟಪಡ್ತಾರೆ. ಫಸ್ಟು ಹುರುಳಿಕಾಳನ್ನ ಹುರ್ಕೊತಾ ಇದ್ದೀನಿ. ಹುರಿದಿಲ್ಲ ಅಂದರೆ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ. ಹುರಿದ್ರೆ ಸ್ವಲ್ಪ ರೋಸ್ಟ್ ಆಗಿರುತ್ತಲ್ವ, ಸೊ ಹಾಗಾಗಿ ಬೇಗ ಬೇಯುತ್ತೆ. ಕಾಳೆಲ್ಲ ಬೇಯಿಸ್ಕೊಂಡು ನೆಕ್ಸ್ಟು ಅದು ಸಾಂಬಾರಿಗೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹಾಕ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇದು ಕಾಳು ಒಗ್ಗರಣೆ ಮಾಡಲಿಕ್ಕೆ ಕಾಯಿ ಮತ್ತು ಈರುಳ್ಳಿ, ಈ ಬೆಳ್ಳುಳ್ಳಿ ಬಂದು ಸಾಂಬಾರು ಒಗ್ಗರಣೆಗೆ ಅಂತ ಜಜ್ಜಿಟ್ಟಿದ್ದೀನಿ. ಇನ್ನೊಂದೇನು ಅಂತ ಹೇಳಿದರೆ, ಕಾಯಿನ ರುಬ್ತೀವಲ್ವ ಮಸಾಲೆ, ಅದ್ರ ಒಳಗಡೆ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳನ್ನ ಹಾಕಿದ್ರೆ ಇನ್ನು ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಹುಣಸೆಹಣ್ಣು ಆ್ಯಡ್ ಮಾಡಬೇಕು. ನಾವು ಎಷ್ಟು ಖಾರ ರುಬ್ತೀವಿ ಅದ್ರ ತಕ್ಕನಾಗಿ ನಿಮಗೆಷ್ಟು ಹುಳಿ ತಿಂತೀರಾ ಆ ಥರ ಆ್ಯಡ್ ಮಾಡ್ಕೋಬೇಕು. ಇವಾಗೆಲ್ಲ ಫಂಕ್ಷನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹುರುಳಿಕಾಳು ಸಾಂಬಾರು ಮತ್ತು ಹುರುಳಿಕಾಳು ಒಗ್ಗರಣೆ ಕಾಳು. ಪಾತ್ರೆ ಯಾಕೆ ಕಲರ್ ಆಗಿದೆ ಅಂತ ಅಂದ್ಕೊಳ್ಬೇಡಿ, ಅದ್ರಲ್ಲಿ ಬರೀ ಹುಳಿ ಸಾಂಬಾರು ಅಷ್ಟೇ ಮಾಡೋದು, ಸೊ ಹಾಗಾಗಿ ಆ ಕಲರ್ ಬಂದಿದೆ. ಆ್ಯಂಡ್ ರುಬ್ಬಿರೋಂತಹ ಖಾರನ ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಯಿಸ್ಕೊಂಡಿರೋಂಥ ಕಾಳು ರಸನ ಸೋರಿಸ್ಕೊತಾ ಇದ್ದೀನಿ. ಈ ಸಾಂಬಾರು ಸ್ವಲ್ಪ ಗಟ್ಟಿ ಥರನೇ ಇರಬೇಕು, ಬರೀ ಸಾಂಬಾರು ಇರುತ್ತಲ್ವ, ಸೊ ಹಾಗಾಗಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ರುಬ್ಬಿ ಹಾಕಿರ್ತೀರ ಮಸಾಲೆನ ಅಷ್ಟು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಉಪ್ಪಾಕಿ ಕುದಿಸಿದಷ್ಟು ಅದು ಬೇಯಿಸಿದಷ್ಟು ಸಾಂಬಾರು ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಮತ್ತು ನನಗೆ ಯಾರು ಸಪೋರ್ಟ್ ನನಗೆ ಬೇಕು ಅಂತ ಅಂದ್ಕೊಳ್ತಿದ್ದೀನೋ ಅವರೇ ನನಗೆ ಡೈಲಿ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.